contract costing. Contract costing is a form of job costing. It is employed in business undertaking engaged in building constructions, road constructions, bridge constructions and other civil engineering works. It should be related to the constructions of any other assets ಆಗಿರ್ಬೋದು, ಐದರ್ ಇಷ್ಟು ರೋಡ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಚೆಕ್ ಡ್ಯಾಮ್ ಆಗಿರ್ಬೋದು. ಆ ಥರ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಐ ಶುಡ್ ಪ್ರಿಪೇರ್ ಮೈ ಸಮ್ ಕಾಸ್ಟಿಂಗ್ ಶೀಟ್ ಅಥವಾ ಕಾಸ್ಟ್ ರಿಲೇಟೆಡ್ ಅಕೌಂಟ್ಸ್ ಅಂತ. ದಟ್ ಶುಡ್ ಬಿ ಕಾಂಟ್ರಾಕ್ಟ್ ಕಾಸ್ಟಿಂಗ್. ವೆನ್ ದ ವರ್ಕ್ ಈಸ್ ಅಂಡರ್ಟೇಕಿಂಗ್ ಫಾರ್ ಕಂಪ್ಲೀಷನ್ ಇಟ್ ಈಸ್ ನೋನ್ ಆಸ್ ಕಾಂಟ್ರಾಕ್ಟ್. ಅಂದ್ರೆ ವರ್ಕ್ ಏನಾದರೂ ಬೇರೆಯವ್ರಿಗೆ ಕೊಡ್ತಾ ಇದ್ವಿ ಅಂದ್ರೆ, ಅಥವಾ ವರ್ಕ್ ಈ ಕೆಲಸವನ್ನು ನೀವು ಮಾಡ್ರಿ ಅಂತ ಏನಾದರೂ ವರ್ಕ್ ಕೊಡ್ತಾ ಇದ್ವಿ ಅಂದ್ರೆ ಇಟ್ ಈಸ್ ಕಾಲ್ಡ್ ಇನ್ ಕೇಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಇನ್ ಕೇಸ್ ಡೆಫಿನೇಷನ್ ನೋಡೋದಾಗಿದೆ, CIMA ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಮೂಲಕ ಅಥವಾ ಲಂಡನ್, it is one of the head of the place of the CIMA. Contract costing is that form of specific order costing which applies where the work is undertaken to consume customers special requirement and each order of long term durations. It should be called as a terminal costing or in case contract costing ಅಂತ ಕರೀತಾರೆ. ಅಂದ್ರೆ ಇದರ ಅರ್ಥ ನೋಡ್ಕೊಡ್ರಿ, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇಸ್ ದಟ್ ಫಾರ್ಮ್ ಆಫ್ ಸ್ಪೆಸಿಫಿಕ್ ಆರ್ಡರ್ ಶುಡ್ ಬಿ ರಿಸೀವ್ಡ್ ಫ್ರಮ್ ದಿ ಕಸ್ಟಮರ್ಸ್. ಅಂದ್ರೆ ಒಬ್ಬ ಕಾಂಟ್ರಾಕ್ಟ್ ವರ್ಕರ್ ಇದಾರಂದ್ರೆ ಕಸ್ಟಮರ್ಸ್ ಕಡೆಯಿಂದ ಕಾಂಟ್ರಾಕ್ಟ್ ಆರ್ಡರ್ ನ ರಿಸೀವ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ 10 lakhs rupees ಕಾಂಟ್ರಾಕ್ಟ್ ಇದೆ ಸರ್ ನಮ್ಗೆ, ಅಥವಾ 20 lakhs rupees ಕಾಂಟ್ರಾಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ನಿಮ್ ಗಲ್ಲಿಯಲ್ಲಿ ಕೌನ್ಸಿಲರ್ಗಳೆಲ್ಲ ಇರ್ತಾರೆ, ಅಥವಾ ಇನ್ ಕೇಸ್ ಯಾರಾದ್ರು ವಾರ್ಡ್ ಮೆಂಬರ್ಸ್ ಅಂತ ಮಾಡ್ತಾರೆ. ಆ ವಾರ್ಡ್ ಮೆಂಬರ್ ಏನ್ ಮಾಡ್ತಾನೆ, ಕಾಂಟ್ರಾಕ್ಟ್ ತಗೊಂತಾನೆ ಅಥವಾ ಕಾಂಟ್ರಾಕ್ಟ್ ಬೇರೆಯವ್ರಿಗೆ ಕೊಡ್ತಾನೆ. ಅವರು CC ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕು, ಅಥವಾ ಇನ್ ಕೇಸ್ ವಾಟರ್ ಸಪ್ಲೈ ಎಲ್ಲ ಮಾಡ್ಕೋಬೇಕು, ಅಥವಾ ಇನ್ ಕೇಸ್ ಅಲ್ಲಿರೋ ಒಂದು ಡ್ರೈನೇಜ್ ಪ್ರಾಬ್ಲಮ್ಸ್ ಏನೋ ಕ್ಲಿಯರ್ ಮಾಡ್ಕೋಕೆ ಒಂದು ಕಾಂಟ್ರಾಕ್ಟ್ ಕೊಡ್ತಾನೆ. ಈ ತರ ದ ಕಾಂಟ್ರಾಕ್ಟ್ ವಿಲ್ ಬಿ ಲಾಂಗ್ ಟರ್ಮ್ ಡ್ಯೂರೇಷನ್ಸ್. ಇಟ್ ಶುಡ್ ಬಿ ಲಾಂಗ್ ಟರ್ಮ್ ಡ್ಯೂರೇಷನ್ಸ್ ಇರಬೇಕು. ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಇತ್ತಂದ್ರೆ ಆಸ್ ಸುಮ್ಮನೆ ಜಸ್ಟ್ ಪ್ಯಾಕೇಜ್ ಸಿಸ್ಟಮ್ ಅಂತ ಮಾಡ್ಕೊಂಡು ಫಿನಿಶ್ ಮಾಡ್ತೀನಿ. ಬಟ್ ಕಾಂಟ್ರಾಕ್ಟ್ ಅಂತ ಯಾಕೆ ಕರಿತೀವಿ ಅಂದ್ರೆ ದ ವರ್ಕ್ ಈಸ್ ಅಂಡರ್ಟೇಕಿಂಗ್ ಮೋರ್ ದೆನ್ 1 year. In such works are called contract costing because within 1 year ಕಂಪ್ಲೀಟ್ ಮಾಡಕ್ಕಾಗಲ್ಲ ನಮ್ಗೆ, ನೆಕ್ಸ್ಟ್ ಇಯರ್ ಮಾತ್ರ ಕಂಪ್ಲೀಟ್ ಮಾಡ್ಬೇಕು ಅಂತ ಒಂದು ವರ್ಕ್ಸ್ ಏನಾದ್ರು ಇದ್ರೆ, ಅಥವಾ ಆ ತರ ಒಂದು ಕಂಟಿನ್ಯೂಸ್ ಆಗಿ ವರ್ಕ್ ಏನಾದ್ರು ಇತ್ತಂದ್ರೆ ಇಟ್ ಈಸ್ ಕಾಲ್ಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಕರೀಬೋದು. ಓಕೆ, ಯಾರ್ಯಾರು ಬರ್ತಾರೆ ಹಾಗಾದ್ರೆ ಕಾಂಟ್ರಾಕ್ಟ್ ಕಾಸ್ಟ್ ನಲ್ಲಿ? ದೇರ್ ಆರ್ 2 parties like contractor and contractee ಅಂತ ಬರೀರಿ. ಓಕೆನಾ? ಓಕೆ, ನೆಕ್ಸ್ಟ್ ಒನ್ ಟರ್ಮ್ಸ್ ಯೂಸಿಂಗ್ ಇನ್ ದ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಅಂದ್ರೆ ಯೂಶುವಲ್ ನಿಮ್ಗೆ ಅಕೌಂಟ್ ಎಲ್ಲ ಹಾಕಿದೀವಿ ಆಲ್ರೆಡಿ, ಇನ್ ಕೇಸ್ ಒಂದು ಫಾರ್ಮೆಟ್ ನಲ್ಲಿ ಕೊಟ್ಟಿದ್ವಿ ಇಲ್ಲಿ, ಹೌದಾ? ಮಟೀರಿಯಲ್ಸ್ ಇವೆಲ್ಲ ಡೈರೆಕ್ಟ್ ಮಟೀರಿಯಲ್ಸ್ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಎಲ್ಲ ಇಲ್ಲಿ ಬರ್ತವೆ. ಸೇಮ್ ಆಸ್ಯೂವಲ್ ಮಟೀರಿಯಲ್ಸ್ ನಾವೇನ್ ನೋಡ್ತಾ ಇದ್ವಿ ಇನ್ ಕೇಸ್ ಕಾಸ್ಟ್ ಶೀಟ್ ನಲ್ಲಿ ಫಸ್ಟ್ ಐಟಮ್ ಮಟೀರಿಯಲ್ಸ್, ಆಮೇಲೆ ವೇಜಸ್, ಎಕ್ಸ್ಪೆನ್ಸಸ್ ಆ ತರ ಬರ್ತಾ ಇದ್ವಲ್ಲ. ಬಟ್ ಕಾಂಟ್ರಾಕ್ಟ್ ಅಕೌಂಟಿಂಗ್ ಸಂಬಂಧಪಟ್ಟಂತ ಮಟೀರಿಯಲ್ಸ್ ಏನು, ಕಾಂಟ್ರಾಕ್ಟ್ ಸಂಬಂಧಪಟ್ಟಂತ ವೇಜಸ್ ಏನು, ನೆಕ್ಸ್ಟ್ ಕಾಂಟ್ರಾಕ್ಟ್ ಸಂಬಂಧಪಟ್ಟಂತ ಪ್ಲಾಂಟ್ ಅಂಡ್ ಮಷಿನರೀಸ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಅಥವಾ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ಅಂದ್ರೆ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ಬಟ್ ಅವ್ನು ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಕೊಡ್ತಾ ಇದ್ವಿ ಯಾರಿಗೆ, ಹೋಮ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತೇಳಿ. ಬಟ್ ಹೋಮ್ ಕನ್ಸ್ಟ್ರಕ್ಷನ್ ಆಕ್ಟಿವ್ಸ್ ನಡೆಸ್ಕೋಬೇಕಾದ್ರೆ ಆ ಕೆಲಸದವರು ಬೇರೆ ಇನ್ನೊಂದು ಕಾಂಟ್ರಾಕ್ಟ್ ಕೊಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಯಾರಿಗೂ ಹೋಮ್ ಕನ್ಸ್ಟ್ರಕ್ಷನ್ ಕೊಟ್ಟಿವಂದ್ರೆ ಆ ಕಾಂಟ್ರಾಕ್ಟರ್ ಏನ್ ಮಾಡ್ತಾರೆ, ಬಿಲ್ಡಿಂಗ್ ಒಬ್ರ ಕಡೆ ಕಟ್ಸ್ತಾನೆ. ಅಂದ್ರೆ ಇನ್ ಕೇಸ್ ಬೇರೆ ಬೇರೆ ವ್ಯಕ್ತಿಗಳಿಂದ ಅಥವಾ ಇನ್ ಕೇಸ್ ಅಂತಲ್ಲಿ ಆ ಬಿಲ್ಡಿಂಗ್ ನ ಕಂಪ್ಲೀಷನ್ ಮಾಡ್ತಾನೆ, ಅಥವಾ ವುಡ್ ವರ್ಕರ್ ಕರ್ಕೊಂಡ್ ಬರ್ತಾನೆ, ಅಥವಾ ಎಲೆಕ್ಟ್ರಿಷಿಯನ್ ಕರ್ಕೊಂಡ್ ಬರ್ತಾನೆ, ಅಥವಾ ಬೇರೆ ಪೇಂಟ್ ಹೊಡೆಯೋ ವ್ಯಕ್ತಿಗಳನ್ನ ಕರ್ಕೊಂಡ್ ಬರ್ತಾನೆ. ದೇ ಆರ್ ಕಾಲ್ಡ್ ಆಸ್ ಅ ಸಬ್ ಕಾಂಟ್ರಾಕ್ಟರ್. ಅಂದ್ರೆ ನಾವು ಕೊಟ್ಟಿರೋದು ಒಬ್ಬ ವ್ಯಕ್ತಿಗೆ, ಎ ಪರ್ಸನ್ ಕೊಡ್ತಾ ಇದ್ವಿ. ಬಟ್ ಎ ಪರ್ಸನ್ ಏನ್ ಮಾಡ್ತಾನಂದ್ರೆ ಅಗೇನ್ ದೇ ಕ್ಯಾನ್ ಗಿವ್ ದ ಸಬ್ ಕಾಂಟ್ರಾಕ್ಟ್ ಟು ದಿ ಪೇಂಟ್ ಮ್ಯಾನ್ ಆರ್ ಕಾರ್ಪೆಂಟರ್ ಆರ್ ಎನಿ ಅದರ್ ವರ್ಕರ್ಸ್ ಅಂತ ಇದ್ದು, ಅಥವಾ ಎಲೆಕ್ಟ್ರಿಷಿಯನ್ಸ್. ಓಕೆ, ಈ ತರ ವರ್ಕ್ ಎಲ್ಲ ಕೊಟ್ಟು ಆ ಕಾಂಟ್ರಾಕ್ಟ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾನೆ, ಅಥವಾ ಆ ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ಇನ್ ಕೇಸ್ ಮಟೀರಿಯಲ್ಸ್ ಏನಾದ್ರು ಡ್ಯೂ ಇತ್ತು, ಅಥವಾ ಅದನ್ನ ಸೇಲ್ ಮಾಡಿದ್ದ ಮಟೀರಿಯಲ್ಸ್ ಏನಾದ್ರು ಇತ್ತು ಅಂದ್ರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್. ಇದು ಪ್ರಾಫಿಟ್ ಇಲ್ಲಿ ಬರೀತೀನಿ, ಲಾಸ್ ಇತ್ತಂದ್ರೆ ಈ ಕಡೆ ಬರೀಬೇಕು. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಫಿಗರ್, ನೋಷನಲ್ ಪ್ರಾಫಿಟ್. ಆ ನೋಷನಲ್ ಪ್ರಾಫಿಟ್ ನ ಇಬ್ಬರಿಗೆ ಹಂಚ್ತೀನಿ ನಾನು. ಯಾರಿಗೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ರಿಸರ್ವ್ ಫಂಡ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ನೋಷನಲ್ ಪ್ರಾಫಿಟ್ ಏನ್ ಬರ್ತಾ ಇದೆ, ಆ ನೋಷನಲ್ ಪ್ರಾಫಿಟ್ ನ ಇಬ್ಬರಿಗೆ ಹಂಚ್ಬೇಕಾಗ್ತದೆ. ಆ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಮಾಡ್ಕೊಂತೀನಿ ನಾನು.
ಎಲ್ಲಿ ಬೈ ಪ್ರಾಫಿಟ್ ಬ್ರಾಟ್ ಡೌನ್, ಇಲ್ಲಿಗೆ ನಿಮ್ಮ ಅಕೌಂಟ್ ಮುಗೀತದೆ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ. ಬಟ್ ಏನಾದ್ರೂ ನೆಕ್ಸ್ಟ್ ಅದನ್ನ ಮತ್ತೆ ಡಿವೈಡ್ ಮಾಡಿ ತೋರಿಸ್ರಿ ಅಂದ್ರೆ ಅವಾಗ ಏನ್ ಮಾಡ್ಬೇಕಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಮತ್ತು ರಿಸರ್ವ್ ಫಂಡ್ಗೆ. ಅಂದ್ರೆ ಇನ್ ಕೇಸ್ ಅನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಇದ್ರೆ, ಅಂದ್ರೆ ಕಾಂಟ್ರಾಕ್ಟ್ ಇನ್ನೂ ಬಾಕಿ ಇರ್ತದೆ ನಿಮ್ಗೆ 1 year ನಲ್ಲೇ ಮುಗಿಯಲ್ಲ. ನೆಕ್ಸ್ಟ್ ಕಾಂಟ್ರಾಕ್ಟ್ ಯಾವ ತರ ಗೊತ್ತಾಗ್ತಂದ್ರೆ ನಮ್ಗೆ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಗೊತ್ತಾಗ್ಬಿಡ್ತದೆ. ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಇದೆ ನೋಡ್ರಿ. ಇದರಲ್ಲಿ 100% ವರ್ಕ್ ಈಸ್ ಕಂಪ್ಲೀಟೆಡ್ ಅಂತ ಕೊಟ್ರೆ ಇವೆರಡು ಬರಲ್ಲ. ಯಾವುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಿಸರ್ವ್ ಬರಲ್ಲ. ಡೈರೆಕ್ಟ್ ಇಲ್ಲೇ ನೀವು ನೋಷನಲ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀಬಹುದು ನೀವು. ಓಕೆ, ಐದರ್ ಪ್ರಾಫಿಟ್ ಬಂದ್ರೆ ಪ್ರಾಫಿಟ್ ಬರೀತೀನಿ, ಲಾಸ್ ಬಂದ್ರೆ ಲಾಸ್ ಆನ್ ಕಾಂಟ್ರಾಕ್ಟ್. ಕೆಲವೊಂದು ಕಾಂಟ್ರಾಕ್ಟ್ ತಗೊಂಡಾಗ ಲಾಸ್ನು ಆಗ್ತಾರೆ ಬಿಕಾಸ್ ಆಫ್ ದೇರ್ ಮಟೀರಿಯಲ್ ಪ್ರೈಸ್ ವಿಲ್ ಬಿ ಎನ್ಹಾನ್ಸ್ಮೆಂಟ್ ಇಂದ ಅನ್ಸರ್ಟನ್ಟೀಸ್ ನಲ್ಲಿ ಎನ್ಹಾನ್ಸ್ಮೆಂಟ್ ಎಲ್ಲ ಆಗಿರ್ಬೋದು, ಅಥವಾ ಲೇಬರ್ ಚಾರ್ಜಸ್ ಎಲ್ಲ ಡಬಲ್ ಆಗಿರ್ಬೋದು. ಅಂತ ಒಂದು ಕಾಂಟ್ರಾಕ್ಟ್ ನಲ್ಲಿ ಕೆಲವೊಂದ್ಸಲ ಲಾಸ್ ಆಗಿರ್ತದೆ. ಅವಾಗ ಏನಾಗ್ತದೆ ಲಾಸ್ ಆನ್ ಕಾಂಟ್ರಾಕ್ಟ್ ಅಂತ ಇಲ್ಲಿ ಬರ್ಬಿಡ್ತೀವಿ ಲಾಸ್ಟ್ಗೆ. ಇವ್ಯಾವುದು ಈ ಕೆಳಗಿನ ಸ್ಟೆಪ್ ಬರಲ್ಲ ಇಲ್ಲಿ, ಯಾವುದು ಪ್ರಾಫಿಟ್ ಇವ್ಯಾವು ಬರಲ್ಲ, ನೋಷನಲ್ ಪ್ರಾಫಿಟ್ ಅಂತ ಬರಲ್ಲ. ಲಾಸ್ ಬಂದ್ರೆ ಡೈರೆಕ್ಟ್ ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಲಾಸ್ ಆನ್ ಕಾಂಟ್ರಾಕ್ಟ್ ಅಂತ ಈ ಕಡೆಕಿನ ಅಂದ್ರೆ ಡೆಬಿಟ್ ಸೈಡ್ಕಿನ ಕ್ರೆಡಿಟ್ ಸೈಡ್ ಜಾಸ್ತಿ ಬಂತಂದ್ರೆ ನಮಗೆ ಪ್ರಾಫಿಟ್ ಬರ್ತದೆ, ಅಥವಾ ಡೆಬಿಟ್ ಸೈಡ್ ಜಾಸ್ತಿ ಇತ್ತು ನಮ್ಗೆ ಅವಾಗ ಏನಿರ್ತಲ್ಲಿ ಲಾಸ್ ಆಗೋ ಚಾನ್ಸ್ ಇರ್ತದೆ. ಓಕೆ, ಈ ಟರ್ಮ್ಸ್ ನೋಡ್ಕೊಂತ ಬಂದ್ರೆ ಏನೇನ್ ಟರ್ಮ್ಸ್ ಕೊಟ್ಟಿದ್ದಾನೆ ಹಾಗಾದ್ರೆ ಟರ್ಮ್ಸ್ ನೋಡ್ಕೊಡ್ಲಿ. ಫಸ್ಟ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕೊಡ್ತಾ ನಮ್ಗೆ, ಅಂದ್ರೆ ಇಟ್ ಈಸ್ ದ ಪ್ರೈಸ್ ಆಫ್ ದಿ ಕಾಂಟ್ರಾಕ್ಟ್ ಅಗ್ರಿ ಟು ಪೇ ಬೈ ಕಾಂಟ್ರಾಕ್ಟಿ ಟು ದ ಕಾಂಟ್ರಾಕ್ಟರ್ ಆನ್ ದ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟ್. ಅಂದ್ರೆ ಕಾಂಟ್ರಾಕ್ಟ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಕಾಂಟ್ರಾಕ್ಟರ್ ವರ್ಕ್ ಕೊಡ್ತಾನೆ. ಆಸ್ ಅ ಕಸ್ಟಮರ್ ಐ ಕ್ಯಾನ್ ಗಿವ್ ದ ವರ್ಕ್ಸ್ ಟು ದಿ ಕಾಂಟ್ರಾಕ್ಟರ್. ಇನ್ ದಟ್ ಟೈಮ್ ಐ ಶುಡ್ ಪೇ ದ ಸಮ್ ಅಮೌಂಟ್, ಆರ್ ಇನ್ ಕೇಸ್ ಅಶ್ಯೂರೆನ್ಸ್ ಅಮೌಂಟ್ ಅಂತ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ 10 lakhs ಕಾಂಟ್ರಾಕ್ಟ್ ಸರ್, ನಮ್ಗೆ ಅಡ್ವಾನ್ಸ್ ಅಮೌಂಟ್ ಒಂದು 4 lakhs ಕೊಡ್ರಿ. ಓಕೆ, ಟೋಟಲ್ 10 lakhs ಇಸ್ ದ ಕಾಂಟ್ರಾಕ್ಟ್ ಪ್ರೈಸ್. ಅಡ್ವಾನ್ಸ್ ರಿಸೀವ್ಡ್ ಇಟ್ ಶುಡ್ ಬಿ in case for the purpose of purchase the raw materials, for the purpose of to pay the some initial stage expenses of ಕೈಬೋದಲ್ಲಿ. ಓಕೆ, ರೆಂಟ್ ಕೊಡ್ಬೇಕಾಗ್ತದೆ, ಸ್ಯಾಲ್ರಿ ಕೊಡ್ಬೇಕಾಗ್ತದೆ, ಅಂತ ಪ್ರೈಸಸ್ ನೆಲ್ಲ ಡಿಮ್ಯಾಂಡ್ ಮಾಡ್ಕೊಳಕ್ಕೆ ಅಥವಾ ಇನ್ ಕೇಸ್ ಫುಲ್ಫಿಲ್ ಮಾಡ್ಕೊಳಕ್ಕೆ ಅಡ್ವಾನ್ಸ್ ಅಂತ ಕೊಡ್ತೀನಿ. ಓಕೆನಾ, ಅಡ್ವಾನ್ಸ್ ಮನಿ ಎಷ್ಟು, ರಿಮೈನಿಂಗ್ ಮನಿ ಆಮೇಲೆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಟೋಟಲ್ ಅಮೌಂಟ್ ಅನ್ನ ಕೊಡ್ತಾ ಇರ್ತೀನಿ. ಓಕೆನಾ, ಅಲ್ಲಿ ಏನಾಗ್ತಂದ್ರೆ ಇಟ್ ಈಸ್ ದ ಪ್ರೈಸ್ ಆಫ್ ದಿ ಕಾಂಟ್ರಾಕ್ಟ್ ಅಗ್ರಿ ಟು ಪೇ. ಅಂದ್ರೆ ಟೋಟಲ್ 10 lakhs ಇಟ್ ಶುಡ್ ಬಿ ಅಗ್ರಿ ಟು ಪೇ. ಅಂದ್ರೆ ಒಬ್ಬ ಕಸ್ಟಮರ್ ಏನ್ ಮಾಡ್ಕೊಂತಲ್ಲಿ ಕಾಂಟ್ರಾಕ್ಟರ್ಗೆ ಒಂದು ಅಸ್ಯೂರೆನ್ಸ್ ಕೊಡ್ತಾನೆ, ಯಾವ ತರ 10 lakhs rupees ನೆಕ್ಸ್ಟ್ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಿಮಗೆ ಕೊಡ್ತೀನಿ ಅಂತ ಹೇಳಿ. ಆ ತರ ಒಂದು ಅಗ್ರಿಮೆಂಟ್ ಏನಾಯ್ತು ಅಂದ್ರೆ, ಅಥವಾ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕರೀಬಹುದು. ದ ಕಂಪ್ಲೀಟ್ ಕಾಂಟ್ರಾಕ್ಟ್ ಅಮೌಂಟ್ ಇಟ್ಸ್ ಕಾಲ್ಡ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕರೀಬಹುದು. ಅಡ್ವಾನ್ಸ್ ಈಸ್ ದ ಮನಿ ಪೇಡ್ ಬೈ ಕಾಂಟ್ರಾಕ್ಟರ್ ಟು ದ ಕಾಂಟ್ರಾಕ್ಟರ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದಿ ಕಾಂಟ್ರಾಕ್ಟ್. ಅಂದ್ರೆ ಇನ್ನು ವರ್ಕ್ ಸ್ಟಾರ್ಟ್ ಆಗ್ತಾ ಇಲ್ಲ. ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಬೇಕಾಗ್ತದೆ. ಐದರ್ ಐ ಶುಡ್ ಅಪಾಯಿಂಟ್ ಸಮ್ ವರ್ಕರ್ಸ್ ಆಗಿರ್ಬೋದು, ಸೂಪರ್ವೈಸರ್ಸ್ ಆಗಿರ್ಬೋದು, ಅವ್ರಿಗೆ ಅಡ್ವಾನ್ಸ್ ಅಮೌಂಟ್ ಎಲ್ಲ ಕೊಡ್ಬೇಕಾಗ್ತದೆ, ಅಥವಾ ವೀಕ್ಲಿ ಪೇಮೆಂಟ್ ಎಲ್ಲ ಕೊಡ್ಬೇಕಾಗ್ತದೆ. ಇನ್ನು ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿಲ್ಲ, ಬಟ್ ಆದ್ರೂ ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಕೆಲವು ಮಟೀರಿಯಲ್ಸ್ ಎಲ್ಲ ಜೋಡಿಸ್ಕೋಬೇಕಾಗ್ತದೆ. ಅವೆಲ್ಲದಕ್ಕೆ ಏನ್ ಮಾಡ್ಕೊಂತಲ್ಲಿ ಐ ಶುಡ್ ಪೇ ದ ಅಡ್ವಾನ್ಸ್ ಅಮೌಂಟ್ ಅಂತ by the contractee. Sometimes contractors demand the advance amount as a money to be invested is high, or it may be measure of guarantee. ಅಂದ್ರೆ ಯಾವಾಗ ನಾವು ಅಡ್ವಾನ್ಸ್ ತಗೊಂತೀವಿ ಅಂದ್ರೆ ಮೋರ್ ದೆನ್ ಲ್ಯಾಕ್ಸ್ ಟುಗೆದರ್ ಬಿಸ್ನೆಸ್ ಇದೆ ಸರ್, ಅಥವಾ ಮೋರ್ ದೆನ್ ಕೋರ್ಸ್ ಟುಗೆದರ್ ಬಿಸ್ನೆಸ್ ಇದೆ, ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಆಸ್ ಅ ಕಾಂಟ್ರಾಕ್ಟರ್ ಐ ಶುಡ್ ಇನ್ವೆಸ್ಟ್ ಸಮ್ ಅಮೌಂಟ್. In that purpose, I should receive the contracting amount, some advance amount ಅಂತ ರಿಸೀವ್ ಮಾಡ್ಕೊಳ್ಳಬೇಕಾಗ್ತದೆ. That is in case advance amount. Next, earnest money deposit, EMD ಅಂತ, ಅದು ಲಾಂಗ್ ಫಾರ್ಮ್ ಕೇಳ್ತದೆ. EMD means earnest money deposit. The bidders of the contractors, bidders nothing but ಹರಾಜು ಪ್ರಕ್ರಿಯೆಯಲ್ಲಿ ಇನ್ ಕೇಸ್ ಕಸ್ಟಮರ್ಸ್ ಇರ್ತಾರೆ. ಅಂದ್ರೆ ಒಂದು ಕಾಂಟ್ರಾಕ್ಟ್ ತಗೋಬೇಕು ಸರ್, ನಾನು ಯಾವ್ದೋ ಒಂದು ರೋಡ್ ಕಾಂಟ್ರಾಕ್ಟ್ ತಗೋಬೇಕು, ಅಥವಾ ಕನ್ಸ್ಟ್ರಕ್ಷನ್ ಆಫ್ ದಿ ಹೋಮ್ ಕಾಂಟ್ರಾಕ್ಟ್ ಅಲ್ಲಿ ತೆಗೆದುಕೊಳ್ಬೇಕಾದ್ರೆ ಒಂದು ಬಿಡ್ಡಿಂಗ್ ಎಲ್ಲ ನಡೀತಾ ಇರ್ತದೆ. ಇನ್ ದಟ್ ಟೈಮ್ ದ ಕಾಂಟ್ರಾಕ್ಟ್ ಆರ್ ರಿಕ್ವೈರ್ಡ್ ಟು ಡೆಪಾಸಿಟ್ ಎ ಸ್ಪೆಸಿಫಿಕ್ ಸಮ್ ಆಫ್ ಮನಿ ವಿತ್ ದ ಕಾಂಟ್ರಾಕ್ಟಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು, ಯಾವ್ದೋ ಒಂದು ಕಾಂಟ್ರಾಕ್ಟ್ ತಗೊಂಡ್ರಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೆಲವೊಂದು ಅಮೌಂಟ್ ಕೇಳ್ತಾರೆ ಅವರು ಕಾಂಟ್ರಾಕ್ಟಿಂಗ್ ಕಡೆಯಿಂದ. ಅಂದ್ರೆ ಕಾಂಟ್ರಾಕ್ಟಿಗೆ ಏನ್ ಮಾಡ್ಕೊಂತೀನಿ, ಕಾಂಟ್ರಾಕ್ಟರ್ ಏಬಲ್ ಇದಾನ ಇಲ್ಲ, ಅಷ್ಟು ಅಮೌಂಟ್ ಅವನ ಹತ್ರ ಇದೇನ ಇಲ್ಲ ಅಂತ ಚೆಕ್ ಮಾಡ್ತಾರೆ.
ಅಂದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ನಾವು ಯಾವ್ದು ಅಮೌಂಟ್ ಕೊಡಲ್ಲ, ಆ ಇನಿಷಿಯಲ್ ಸ್ಟೇಜ್ ನಲ್ಲಿ ಅವನೇ ಪೇಮೆಂಟ್ ಮಾಡಬೇಕಾಗ್ತದೆ. ಆ ಟೈಮಲ್ಲಿ ಸಮ್ ಡೆಪಾಸಿಟ್ ಮನಿ ಅಂತ ಕೊಡ್ತಾರೆ, ದಟ್ ಇಸ್ ದ ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ ಕರೀತಾರೆ. ದ ಮನಿ ಸೊ ಡೆಪಾಸಿಟೆಡ್ ಈಸ್ ಕಾಲ್ಡ್ ಅರ್ನೆಸ್ಟ್ ಮನಿ ಡೆಪಾಸಿಟೆಡ್, ಬಟ್ ಇಟ್ ಶುಡ್ ಬಿ ಹಾಗೆ ಕಾಂಟ್ರಾಕ್ಟ್ ನಿಮ್ಗೆ ಏನಾದ್ರು ಬಂತಂದ್ರೆ ಅಮೌಂಟ್ ಮತ್ತೆ ರಿವರ್ಸ್ ನಿಮ್ಗೆ ಕೊಡ್ತಾರೆ. ಓಕೆ, ಅಡ್ವಾನ್ಸ್ ಮನಿ ಅಂತೇಳಿ ನಿಮ್ಗೆ ವಾಪಸ್ ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಕೊಟ್ಟು ಮತ್ತೆ ಅಡ್ವಾನ್ಸ್ ಮನಿ ಅಂತೇಳಿ ಬೇರೆ ಸಪರೇಟ್ ಆಗಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 10 lakhs rupees ಕಾಂಟ್ರಾಕ್ಟ್ ಇದೆ ಅನ್ಕೊಡ್ರಿ, ಆ ಕಾಂಟ್ರಾಕ್ಟ್ ಅಮೌಂಟ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು 30,000 40,000 ಡೆಪಾಸಿಟ್ ಮಾಡಿ ನೀವು ಅಮೌಂಟ್ ಅಥವಾ ಕಾಂಟ್ರಾಕ್ಟ್ ಗೆ ಬರ್ರಿ ಅಥವಾ ಕಾಂಟ್ರಾಕ್ಟ್ ಬಿಡ್ ಮಾಡ್ರಿ. ಅಕಸ್ಮಾತ್ ಬಿಡ್ ಮಾಡಿದಂತ ಕಾಂಟ್ರಾಕ್ಟ್ ಏನಾದ್ರು ಕಾಂಟ್ರಾಕ್ಟ್ ಸಿಕ್ಕಿದ್ರೆ ಅಗೇನ್ ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಆ ಅಮೌಂಟ್ ವಾಪಸ್ ಕೊಟ್ಟು ಕಾಂಟ್ರಾಕ್ಟ್ ನಲ್ಲಿ ಅಡ್ವಾನ್ಸ್ ಅಮೌಂಟ್ ಎಲ್ಲ ಕೊಡ್ತಾರೆ. ದಟ್ ಇಸ್ ಅರ್ನೆಸ್ಟ್ ಡೆಪಾಸಿಟ್ ಮನಿ. ನೆಕ್ಸ್ಟ್ ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ಸಬ್ ಕಾಂಟ್ರಾಕ್ಟ್ ಆಲ್ರೆಡಿ ಹೇಳಿದೆ, ಎಲೆಕ್ಟ್ರಿಷಿಯನ್ ಕೊಡ್ತಾರೆ ಅಥವಾ ಸಬ್ ಕಾಂಟ್ರಾಕ್ಟ್ ಇಂದ ಹೌಸ್ ಕನ್ಸ್ಟ್ರಕ್ಷನ್. ಹೌದಾ, ಫಾರ್ ಎಕ್ಸಾಂಪಲ್ ಇದೆ ನೋಡ್ರಿ, ಎಲೆಕ್ಟ್ರಿಷಿಯನ್ ಸಬ್ ಕಾಂಟ್ರಾಕ್ಟ್ ಇಸ್ ದ ಹೌಸ್ ಕನ್ಸ್ಟ್ರಕ್ಷನ್. ಇಟ್ ಈಸ್ ದ ಕಾಸ್ಟ್ ಆಫ್ ದಿ ಸಬ್ ಕಾಂಟ್ರಾಕ್ಟ್ ಕ್ಯಾರಿಡ್ ಔಟ್ ಬೈ ಎ ಸಬ್ ಕಾಂಟ್ರಾಕ್ಟರ್. ದಿಸ್ ಈಸ್ ಪೇಡ್ ಬೈ ಕಾಂಟ್ರಾಕ್ಟರ್ ಟು ದಿ ಸಬ್ ಕಾಂಟ್ರಾಕ್ಟರ್. ಇದನ್ನ ಯಾರು ಪೇಮೆಂಟ್ ಕೊಡ್ತಾ ಇದ್ರೆ ಕಾಂಟ್ರಾಕ್ಟಿಗೆ ಕೊಡಲ್ಲ, ಕಾಂಟ್ರಾಕ್ಟರ್ ಕೊಡ್ತಾನೆ. ಅಂದ್ರೆ ಕಾಂಟ್ರಾಕ್ಟ್ ತಗೊಂಡಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಅವನ ಕೆಲಸ ಇನ್ ಕೇಸ್ ಬೇಗ ನಮಗೆ ಬೇಕು, ಸ್ಪೆಷಲಿಸ್ಟ್ ಕಡೆಯಿಂದ ಮಾಡಿಸ್ಬೇಕು ಅದನ್ನ. ಅವನಿಗೂ ಮಾಡಕ್ ಬರ್ತಾ ಇರ್ಬೋದು, ಬಟ್ ಅವ್ನು ಏನ್ ಮಾಡ್ತಾನೆ ಬೇರೆಯವ್ರನ್ನ ಇನ್ ಕೇಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾನೆ, ಎಲೆಕ್ಟ್ರಿಷಿಯನ್ ಅಥವಾ ಪೇಂಟರ್ನ ಬೇರೆ ಬೇರೆ ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದು ನಾನು ಇಷ್ಟು ನಿಮಗೆ ಅಮೌಂಟ್ ಕೊಡ್ತೀನಿ ಅಥವಾ ಅಮೌಂಟ್ ನಲ್ಲಿ ಅಥವಾ ಕಾಂಟ್ರಾಕ್ಟ್ ಕೊಡ್ತೀನಿ, ಇದನ್ನ ಫಿನಿಶ್ ಮಾಡ್ರಿ ಅಂತ ಹೇಳಿ ಇನ್ ಕೇಸ್ ಸಬ್ ಕಾಂಟ್ರಾಕ್ಟ್ ಎಲ್ಲ ಕೊಡ್ತಾ ಇರ್ತಾನೆ. ದಟ್ ಇಸ್ ಅ ಸಬ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕರೀಬಹುದು ಅಥವಾ ಕಾಸ್ಟ್ ಅಂತ. ನೆಕ್ಸ್ಟ್ ವರ್ಕ್ ಸರ್ಟಿಫೈಡ್. ಯೂಶುವಲಿ ವರ್ಕ್ ಸರ್ಟಿಫೈಡ್ ಮೀನ್ಸ್ I should check the work how much will be completed in the at the time of contract period ಅಂತ. ಅಂದ್ರೆ 1 year ನಲ್ಲಿ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅದನ್ನ ಚೆಕ್ ಮಾಡ್ಕೊಂಡು ಬರ್ತೀವಿ. This is the part of contract work completed which has been certified by the architect or engineer or surveyor as the complete during a specific period ಅಂತ ಕರೀತೀವಿ. It is a part of work in progress ಅಂತ ಕರೀತಾರೆ. ಅಂದ್ರೆ ವರ್ಕ್ ಸರ್ಟಿಫೈಡ್ ಏನಾಗ್ತದೆ ಅಂದ್ರೆ ಸರ್ಟಿಫೈಡ್ ನಥಿಂಗ್ ಬಟ್ ಆಲ್ರೆಡಿ ಕಂಪ್ಲೀಟೆಡ್. ಟೋಟಲ್ 100% ವರ್ಕ್ ಇದೆ ಸರ್, ಅದರಲ್ಲಿ 70% ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ನಥಿಂಗ್ ಬಟ್ ವರ್ಕ್ ಸರ್ಟಿಫೈಡ್. ಇಟ್ ಶುಡ್ ಬಿ ಸರ್ಟಿಫೈಡ್ ಬೈ ದಿ ಕಾಂಟ್ರಾಕ್ಟರ್ ಆರ್ ಆರ್ಕಿಟೆಕ್ಟರ್ ಆರ್ ಸರ್ವೈವರ್. ಅಂದ್ರೆ ಅಲ್ಲಿರೋ ವ್ಯಕ್ತಿಗಳಿಂದ ಒಂದು ಸರ್ಟಿಫಿಕೇಟ್ ತಗೊಂತೀವಿ, ಅಂದ್ರೆ ಈ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಥವಾ ಇನ್ ಕೇಸ್ ಆ ವರ್ಕ್ ಏನ್ ಮಾಡ್ಕೊಂತಲ್ಲಿ ಕಂಪ್ಲೀಟ್ ಆಗಿ ವರ್ಕ್ ಆಗ್ತಾ ಇದೆ ಅಥವಾ ವರ್ಕ್ ಆಗಿದೆ ಆಲ್ರೆಡಿ, ಅವೆಲ್ಲವುಗಳನ್ನ ವರ್ಕ್ ಸರ್ಟಿಫೈಡ್ ಅಂತ ಕರೆದ್ರು. ನೆಕ್ಸ್ಟ್ ಅದೇ ತರ ಹೌ ಟು ಕಂಪ್ಯೂಟ್ ವರ್ಕ್ ಸರ್ಟಿಫೈಡ್ ಹೆಂಗ್ ಕಂಡುಹಿಡಿತೀವಿ ಅಥವಾ ಯಾವ ತರ ಅದನ್ನ ಇನ್ ಕೇಸ್ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂದ್ರೆ ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಟು ಕ್ಯಾಶ್ ರಿಸೀವ್ಡ್. ಅಂದ್ರೆ ಅಡ್ವಾನ್ಸ್ ಅಮೌಂಟ್ ಏನ್ ರಿಸೀವ್ ಮಾಡ್ಕೊಂಡಿರ್ತಲ್ಲ ಕ್ಯಾಶ್ ರಿಸೀವ್ಡ್ ಪ್ಲಸ್ ರಿಟೆನ್ಷನ್ ಮನಿ. ರಿಟೆನ್ಷನ್ ಮನಿ ನೆಕ್ಸ್ಟ್ ಬರ್ತಲ್ಲಿ. ಅಂದ್ರೆ ರಿಟೆನ್ಷನ್ ಮನಿ ಮೀನ್ಸ್ ಇನ್ ಕೇಸ್ ಅಮೌಂಟ್ ಎಷ್ಟು ಡ್ಯೂ ಇದೆ ಅಂದ್ರೆ ಸ್ಟಿಲ್ ಹೌ ಮಚ್ ಪೇ ದ ಅಮೌಂಟ್ ಅಂತ ಬರುತ್ತೆ. ಅಥವಾ ಇನ್ ಕೇಸ್ ಇವೆರಡು ಅಮೌಂಟ್ ಕೊಟ್ಟಿಲ್ಲ ನಮ್ಗೆ, ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಟು ಕಾಂಟ್ರಾಕ್ಟ್ ಪ್ರೈಸ್ ಇಂಟು ವರ್ಕ್ ಸರ್ಟಿಫೈಡ್ ಆಸ್ ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್. ಅಂದ್ರೆ ಪರ್ಸೆಂಟೇಜ್ ಆಫ್ ವರ್ಕ್ ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಗಿದೆ ನೋಡ್ತಾರೆ. ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಅಂದ್ರೆ ಎಷ್ಟು ಪರ್ಸೆಂಟ್, 70% ಆಗಿದೆನಾ ಅಥವಾ 80% ಆಗಿದೆ, ಆ ಪರ್ಸೆಂಟೇಜ್ ಕೊಟ್ಟಾಗ ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡಬೇಕು. ಆರ್ ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಕ್ಯಾಶ್ ರಿಸೀವ್ಡ್ ಆಸ್ ಪರ್ಸೆಂಟೇಜ್ ಆಫ್ ವರ್ಕ್ಸ್. ಅಂದ್ರೆ ಕ್ಯಾಶ್ ರಿಸೀವ್ಡ್ ಪರ್ಸೆಂಟೇಜ್ ಕೊಟ್ಟಿದ್ರೆ ವರ್ಕ್ ಸರ್ಟಿಫೈಡ್ ಬಗ್ಗೆ ಪರ್ಸೆಂಟೇಜ್ ಕೊಡ್ತಾ ಇಲ್ಲ, ಅಲ್ಲಿ ಕ್ಯಾಶ್ ರಿಸೀವ್ಡ್ ಆನ್ ದಿ ಬೇಸ್ ಆಫ್ ಕ್ಯಾಶ್ ರಿಸೀವ್ಡ್ ಮೇಲೆ ಪರ್ಸೆಂಟೇಜ್ ಕೊಟ್ರೆ ಡೈರೆಕ್ಟ್ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಕ್ಯಾಶ್ ರಿಸೀವ್ಡ್ ಆಸ್ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್ ಅಂತ. ಅಂದ್ರೆ ಕ್ಯಾಶ್ ರಿಸೀವ್ಡ್ ಒಂದು 4 lakhs ಯೂಸ್ ಮಾಡಿದ್ದೆ ಸರ್, ಬಟ್ ಕ್ಯಾಶ್ ರಿಸೀವ್ಡ್ ಪರ್ಸೆಂಟೇಜ್ ಕೊಟ್ಟಿದ್ದೆ ಮತ್ತಲ್ಲಿ. ಓಕೆ, ಅವೆರಡನ್ನು ಅಲ್ಲಿಂದ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ವರ್ಕ್ ಸರ್ಟಿಫೈಡ್ ಬರುತ್ತೆ. ದಟ್ ಇಸ್ ಅ ವರ್ಕ್ ಸರ್ಟಿಫೈಡ್. ನೆಕ್ಸ್ಟ್ ವರ್ಕ್ ಅನ್ಸರ್ಟಿಫೈಡ್ ಅಂದ್ರೆ ಏನ್ ಮಾಡ್ಬೇಕು? ದಿಸ್ ಈಸ್ ದ ಪಾರ್ಟ್ ಆಫ್ ಕಾಂಟ್ರಾಕ್ಟ್ ವರ್ಕ್ completed which has not been certified by an architect or engineer or surveyor during a period of specific period ಅಂತ ಕರೀಬೋದಲ್ಲಿ, ಅಥವಾ ಡ್ಯೂರಿಂಗ್ ಎ ಸ್ಪೆಸಿಫೈಡ್ ಪೀರಿಯಡ್ ಅಂತ ಕರೀತಾರೆ. ಅಂದ್ರೆ ನಾವು ಕೊಟ್ಟಂತ 1 year ನಲ್ಲಿ ಎಷ್ಟು ಕಾಂಟ್ರಾಕ್ಟ್ ವರ್ಕ್ ಫಿನಿಶ್ ಆಗಿದೆ. ಅನ್ಫಿನಿಶ್ಡ್ ವರ್ಕ್ ನ ಅನ್ಸರ್ಟಿಫೈಡ್ ಅಂತ ಕರೀತಾರೆ. ಅನ್ಫಿನಿಶ್ಡ್ ವರ್ಕ್ ಅಂತ ಯಾಕೆ ಉಳಿತಾ ಇದೆ ಅಂದ್ರೆ ದ ಇಂಜಿನಿಯರ್ ಸ್ಟಿಲ್
ಪೆಂಡಿಂಗ್ ಆನ್ ವರ್ಕ್, ಆರ್ ಇನ್ ಕೇಸ್ ಅಂತಲ್ಲಿ ಇಂಜಿನಿಯರ್ ಒಂದು ಸರ್ಟಿಫಿಕೇಶನ್ ಕೊಡ್ತಾನೆ, ವರ್ಕ್ ಇಷ್ಟು ಮಾತ್ರ ಕಂಪ್ಲೀಟ್ ಆಗಿದೆ ಸರ್, 100% ನಲ್ಲಿ 70% ಮಾತ್ರ ಕಂಪ್ಲೀಟ್ ಆಗಿದೆ, ದಟ್ ಶುಡ್ ಬಿ ಸರ್ಟಿಫೈಡ್. ಇನ್ ರಿಮೈನಿಂಗ್ 30% ಅನ್ಸರ್ಟಿಫೈಡ್ ಅಂತ ಹೇಳ್ತಾನೆ. ಅನ್ಸರ್ಟಿಫೈಡ್ ಏನ್ ಮಾಡ್ತಾನೆ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ವರ್ಕ್, ಮತ್ತೆ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಒಂದು 2 ಐಟಮ್ ಅಂತ ಹೇಳಿದ್ವಿ, ಒಂದು ಸರ್ಟಿಫೈಡ್, ಇನ್ನೊಂದು ವರ್ಕ್ ಅನ್ಸರ್ಟಿಫೈಡ್. ದಟ್ ಇಸ್ ದ ವರ್ಕ್ ಅನ್ಸರ್ಟಿಫೈಡ್ ಅಂತ ಕರೀತಾರೆ. ನೆಕ್ಸ್ಟ್ ಯಾವ ತರ ಕಂಡುಹಿಡಿಬೇಕು ಇದನ್ನ ಡೈರೆಕ್ಟ್ ಆಗಿ ಅಮೌಂಟ್ ಕೊಡ್ತಾನೆ, ಕೊಡದೇ ಇದ್ರೆ ನಾವು ಇವೆರಡು ಸೂತ್ರ ಯೂಸ್ ಮಾಡ್ತೀವಿ. ಯಾವ ತರಲ್ಲಿ, ಟೋಟಲ್ ಕಾಸ್ಟ್ ಇನ್ಕರ್ಡ್ ಟಿಲ್ ಡೇಟ್. ಟೋಟಲ್ ಕಾಸ್ಟ್ ಇನ್ಕರ್ಡ್ ನಥಿಂಗ್ ಬಟ್ ಬೈ ದಿ ಕಾಂಟ್ರಾಕ್ಟರ್ ಕಡೆಯಿಂದ ಕಾಸ್ಟ್ ಎಷ್ಟು ಬರ್ತಾ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 1 year ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಅನ್ಕೊಡ್ರಿ, 9 months ವರೆಗೂ ನಿಮ್ಮ ವರ್ಕ್ ಮುಗಿದಿತ್ತಲ್ಲಿ, ಅಥವಾ 9 months ಅಥವಾ 10 months ಅಲ್ಲಿ ನಿಮ್ಗೆ ವರ್ಕ್ ಸರ್ಟಿಫಿಕೇಶನ್ಸ್ ಏನಾದ್ರು ಮಾಡ್ಕೊಂಡ್ ಬಾ ಅಂತ ಹೇಳಿದ್ರೆ, ಅವಾಗ ಅಪ್ ಟು ದಿ ಡೇಟ್ ಎಷ್ಟು ಕಾಸ್ಟ್ ಇನ್ಕರ್ಡ್ ಆಗಿದೆ ಮೈನಸ್ ಕಾಸ್ಟ್ ಆಫ್ ವರ್ಕ್ ಸರ್ಟಿಫೈಡ್. ಅಂದ್ರೆ ಕಾಸ್ಟ್ ಆಫ್ ವರ್ಕ್ ಸರ್ಟಿಫೈಡ್ ಆಲ್ರೆಡಿ ನಮಗೆ ಮೇಲೆ ಅಮೌಂಟ್ ರಿಸೀವ್ ಆಗಿರುತ್ತಲ್ಲ, ಆ ಅಮೌಂಟ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಕೊಂಡ್ರೆ ನಮಗೆ ವರ್ಕ್ ಅನ್ಸರ್ಟಿಫೈಡ್ ಎಲ್ಲ ಬಂದಿರ್ತದೆ. ಆರ್ ಟೋಟಲ್ ಕಾಸ್ಟ್ ಇನ್ಕರ್ಡ್ ಟಿಲ್ ಡೇಟ್ ಇಂಟು ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್ ಡಿವೈಡ್ ಬೈ ಪರ್ಸೆಂಟೇಜ್ ಆಫ್ ಟೋಟಲ್ ವರ್ಕ್ ಡನ್. ಅಂದ್ರೆ ಪರ್ಸೆಂಟೇಜ್ ಆಫ್ ಟೋಟಲ್ ವರ್ಕ್ ನಥಿಂಗ್ ಬಟ್ ವರ್ಕ್ ಸರ್ಟಿಫೈಡ್ ಪರ್ಸೆಂಟೇಜ್ ಕೊಟ್ಟಿದ್ರೆ ಅದನ್ನ ತಗೊಳ್ತೀವಿ. ದಟ್ ಇಸ್ ಇನ್ ಕೇಸ್ ವರ್ಕ್ ಅನ್ಸರ್ಟಿಫೈಡ್ ಅಂತ ಕರೀತಾರೆ. ನೆಕ್ಸ್ಟ್ ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ದ ವರ್ಕ್ ಇನ್ ಪ್ರೋಗ್ರೆಸ್ ಇನ್ಕ್ಲೂಡ್ಸ್ 2 items. One is work certified and work uncertified. It is the part of the total contract which has been actually completed up to the a specific period ಅಂತ ಕರೀತಾರೆ. It is the total work certified and work uncertified ಅಂತ ಕರೀತಾರೆ. ಅಂದ್ರೆ ಟೋಟಲ್ ಅಮೌಂಟ್ ಅನ್ನ ಆಡ್ ಮಾಡಿದ್ರೆ ಯಾವ್ಯಾವ ಅಮೌಂಟ್, ವರ್ಕ್ ಸರ್ಟಿಫೈಡ್ ಅಮೌಂಟ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಅಮೌಂಟ್, ಇವೆರಡನ್ನ ಆಡ್ ಮಾಡಿದ್ರೆ ನಮಗೆ ಬರೋದು ಯಾವುದು, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಅಂತ ಕರೀತಾರೆ. ಕ್ಯಾಶ್ ರಿಸೀವ್ಡ್ ಏನಾದ್ರೂ ಅಮೌಂಟ್ ಕೊಟ್ಟಿದ್ರೆ ಅಥವಾ ಕೊಡದೇ ಇದ್ರೆ ಯಾವ ತರ ಕಂಡುಹಿಡಿಬೇಕಂತ ಕನ್ನಡ ಸೂತ್ರ ಇದೆ. ದಿಸ್ ಈಸ್ ದ ಅಮೌಂಟ್ ರಿಸೀವ್ಡ್ ಬೈ ದಿ ಕಾಂಟ್ರಾಕ್ಟರ್ ಫ್ರಮ್ ದಿ ಕಾಂಟ್ರಾಕ್ಟಿ ಓನ್ಲಿ ಎ ಸರ್ಟನ್ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಆದ ತಕ್ಷಣ ಇನ್ ಕೇಸ್ ನಿಮಗೆ ಅಮೌಂಟ್ ಕೊಡ್ತಾರೆ, ಅಂದ್ರೆ ವರ್ಕ್ ಸರ್ಟಿಫಿಕೇಶನ್ 70% ಆಯ್ತು ಸರ್, ಅಮೌಂಟ್ ತಗೊಳ್ರಿ, ರಿಮೈನಿಂಗ್ ಅಮೌಂಟ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟ್ ವಿಲ್ ಬಿ ಪ್ರೊವೈಡೆಡ್. ಹೌ ಟು ಇನ್ ಕೇಸ್ ಫಾರ್ಮೆಟ್ ಯಾವ ತರ, ಅಥವಾ ಇನ್ ಕೇಸ್ ಫಾರ್ಮುಲಾ ಯಾವ ತರ ಇದೆ, ಕ್ಯಾಶ್ ರಿಸೀವ್ಡ್ ಈಕ್ವಲ್ಸ್ ಟು ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಮೈನಸ್ ಮೆನ್ಷನ್ ಮನಿ ಅಥವಾ ರಿಟೆನ್ಷನ್ ಮನಿ, ಅದು ಮೆನ್ಷನ್ ಅಲ್ಲ ರಿಟೆನ್ಷನ್ ಮನಿ ಅಂತ ತಗೊಳ್ರಿ. ನೆಕ್ಸ್ಟ್ ಆರ್ ಕ್ಯಾಶ್ ರಿಸೀವ್ಡ್ ಈಕ್ವಲ್ಸ್ ಟು ಇನ್ ಕೇಸ್ ವರ್ಕ್ ಸರ್ಟಿಫೈಡ್ ಇಂಟು ಕ್ಯಾಶ್ ರಿಸೀವ್ಡ್ ಆಸ್ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ಅಂದ್ರೆ ಆಲ್ರೆಡಿ ಇನ್ ಕೇಸ್ ಮೇಲೆ ಒಂದು ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್ ಇದೆ ನೋಡ್ರಿ, ಆ ವರ್ಕ್ ಸರ್ಟಿಫೈಡ್ ಮಾಡ್ಬೇಕಾದ್ರೆ ಸೇಮ್ ಸೂತ್ರ ಬಂತೀವಿ, ವರ್ಕ್ ಸರ್ಟಿಫೈಡ್ ಆಸ್ ಅ ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕರೀತಾರೆ. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಪರ್ಸೆಂಟ್ ಇದೆ ನೋಡ್ಕೊಂಡು ಇನ್ ಕೇಸ್ ಅದನ್ನ ಕ್ಯಾಲ್ಕುಲೇಷನ್, ದಟ್ ಇಸ್ ಅ ಕ್ಯಾಶ್ ರಿಸೀವ್ಡ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಸೂತ್ರ ಇದೆ, ಕ್ಯಾಶ್ ರಿಸೀವ್ಡ್ ಈಕ್ವಲ್ಸ್ ಟು ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್ ಇಂಟು ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್ ಅಂತಾನು ಕರೀಬಹುದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕ್ಯಾಲ್ಕುಲೇಷನ್ ಆಫ್ ವರ್ಕ್ಸ್, ಯಾವುದು ಕ್ಯಾಶ್ ರಿಸೀವ್ಡ್ ಅಂತ ಕರೀತಾರೆ. ಓಕೆ, ಕಾಂಟ್ರಾಕ್ಟ್ ಅಕೌಂಟ್ ನೋಡ್ಕೊಂಡ್ರೆ ಇದು ಕಾಂಟ್ರಾಕ್ಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟಿ ಅಂಡ್ ಕಾಂಟ್ರಾಕ್ಟರ್ 2 ಟೈಪ್ ಬರುತ್ತೆ. ಅಂದ್ರೆ ಕಾಂಟ್ರಾಕ್ಟರ್ ಪ್ರಿಪೇರ್ ಮಾಡ್ತಾರೆ ಇದನ್ನ ಯೂಶುವಲಿ, ಹೌದಾ. ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್ ಅಂತ ಕರೀತಾರೆ. ಕಾಂಟ್ರಾಕ್ಟಿ ಅಕೌಂಟ್ ಕೇಳ್ತಾರೆ ನೆಕ್ಸ್ಟ್, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ. ಕಾಂಟ್ರಾಕ್ಟ್ ಅಕೌಂಟ್ ಅಂದ್ರೆ ದ ಕಾಂಟ್ರಾಕ್ಟರ್ ವಿಲ್ ಪ್ರಿಪೇರ್ ಐದರ್ ಇಟ್ ಶುಡ್ ಬಿ, ಒಂದು ಕಾಂಟ್ರಾಕ್ಟ್ ತಗೊಂಡಿದ್ದೀನಿ ಸರ್ ನಾನು, ಆ ಕಾಂಟ್ರಾಕ್ಟ್ ಇಂದ ನನಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅಥವಾ ಎಷ್ಟು ಲಾಸ್ ಆಗ್ತಾ ಇದೆ ಅವೆರಡನ್ನು ಅಥವಾ ಅದರಲ್ಲಿ ಒಂದನ್ನು ಕಂಡಿಡಿ. ಐದರ್ ಇಟ್ ಬಿ ಕಾಂಟ್ರಾಕ್ಟ್ ಇಂದ ಪ್ರಾಫಿಟ್ ಬರ್ಬೋದು, ಐದರ್ ಇಟ್ ಬಿ ಲಾಸ್ ಬರ್ಬೋದು. ಅದನ್ನ ಯಾವ ತರ ಕಂಡುಹಿಡಿಬೇಕಂತ ಹೇಳಿ ಕಾಂಟ್ರಾಕ್ಟ್ ಅಕೌಂಟ್ ಎಲ್ಲ ಹಾಕೊಂಡ್ ಬರ್ತೀವಿ. ಡೆಬಿಟ್ ಸೈಡು ಆಲ್ ದ ಎಕ್ಸ್ಪೆನ್ಸಸ್ ಎಲ್ಲ ಬರೀತೀನಿ. ಓಕೆನಾ, ಎಕ್ಸ್ಪೆನ್ಸ್ ಅಂದ್ರೆ ಮಟೀರಿಯಲ್ಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಪ್ಲಾಂಟ್ ಕಾಸ್ಟ್ ಪ್ರೈಸ್ ಎಲ್ಲ ಬರೀಬೇಕಿದು, ಮಾರ್ಕೆಟ್ ಪ್ರೈಸ್ ಬರೆಯಂಗಿಲ್ಲ, ಇದು ಪ್ಲಾಂಟ್ ವ್ಯಾಲ್ಯೂ ಕಾಸ್ಟ್ ಪ್ರೈಸ್ ಎಲ್ಲ ಬರೀಬೇಕು. ಇದರಲ್ಲಿ ಏನಾದರೂ ಮಾರ್ಕೆಟ್ ಪ್ರೈಸ್ ಅಂತ ಕೊಟ್ಟಿದ್ರೆ ಕಾಸ್ಟ್ ಪ್ರೈಸ್ ಅನ್ನ ಕಂಡುಹಿಡಿಬೇಕಾಗ್ತದೆ, ಅದು ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ ನಾನು. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಮೀನ್ಸ್ ಫ್ಯಾಕ್ಟರಿ ಸಂಬಂಧಪಟ್ಟದಾಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅದು ಯಾವ ತರ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು ಅಲ್ಲಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್. ಮಟೀರಿಯಲ್ಸ್ ನಮ್ಮ ಹತ್ರ ಉಳಿದ ಸರ್, ನಮಗೆ ಆ ಮಟೀರಿಯಲ್ಸ್ ನ ಸೇಲ್ ಮಾಡಿಬಿಟ್ಟಿವಿ, ಅದನ್ನು ಇಲ್ಲಿ ಏನ್ ಮಾಡ್ಬೇಕಲ್ಲ, ಅದರಲ್ಲಿ ಪ್ರಾಫಿಟ್ ಬಂದಿರಬೇಕು, ಮತ್ತೆ ಬಂದಿದ್ರೆ ಮಾತ್ರ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಅಂತ ಕರಿತೀವಿ. ದಟ್ ಇಸ್ ಅ ಡೆಬಿಟ್ ಸೈಡ್. ಅಪ್ ಟು ಇಲ್ಲಿವರೆಗೆ ಫಸ್ಟ್ ಕಲೀರಿ.
ನೆಕ್ಸ್ಟ್ ಬರೋ ಸ್ಟೆಪ್ ನೋಷನಲ್ ಪ್ರಾಫಿಟ್ ಇಟ್ ಶುಡ್ ಬಿ ಕ್ಲಾಸಿಫೈಡ್ ಇಂಟು ಟೂ ಐಟಮ್ಸ್ಗೆ ಕ್ಲಾಸಿಫೈ ಮಾಡಬೇಕು. ಅದನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ರಿಸರ್ವ್ ಫಂಡ್ಗೆ ಕೊಡಬೇಕಾಗ್ತದೆ. ಈ ಕಡೆ ಕ್ರೆಡಿಟ್ ಸೈಡ್ ನೋಡ್ಕೊಂಡ್ರೆ ಕಾಂಟ್ರಾಕ್ಟಿ ಅಕೌಂಟ್, ಕಾಂಟ್ರಾಕ್ಟ್ ಪ್ರೈಸ್ ಈಸ್ ಕ್ರೆಡಿಟೆಡ್ ಇಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್. ಅಂದ್ರೆ ವರ್ಕ್ ಕಂಪ್ಲೀಟ್ ಆಗಿತ್ತಂದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಡೈರೆಕ್ಟ್ ಆಗಿ ಬರೀತೀವಿ ನಾವಿಲ್ಲಿ. ಇನ್ ಕೇಸ್ 100% ವರ್ಕ್ ಆಗಿತ್ತಂದ್ರೆ ಅವಾಗ ಕಾಂಟ್ರಾಕ್ಟ್ ಪ್ರೈಸ್ ಡೈರೆಕ್ಟ್ ಬರೆದ್ಬಿಡ್ತೀವಿ. ಕಾಂಟ್ರಾಕ್ಟಿ ಅಕೌಂಟ್ ಅಂತ ಬರೆದು ಕಾಂಟ್ರಾಕ್ಟ್ ಪ್ರೈಸ್ ಅಂತ ಬರೆದ್ಬಿಡ್ತೀವಿ. ಅಕಸ್ಮಾತ್ ಇನ್ನೂ ಕಾಂಟ್ರಾಕ್ಟ್ ಬಾಕಿ ಇದೆ ಅಂದ್ರೆ ಇದನ್ನ ಬರೆಯಲ್ಲ. ಫಸ್ಟ್ ಹೆಡಿಂಗ್ ಬಿಟ್ಟು ಸೆಕೆಂಡ್ ಹೆಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಹೆಡಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಯಾವುದು? ಬೈ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ ಅಂಡ್ ವರ್ಕ್ ಅನ್ಸೈ. ದಟ್ ಇಸ್ ಅ ಕಾಂಬಿನೇಷನ್ ಆಫ್ ಟೂ. ಇಟ್ ಶುಡ್ ಬಿ ಕಾಲ್ಡ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ. ಅಂದ್ರೆ ಇವೆರಡನ್ನ ಕಾಂಬಿನೇಷನ್ ಆಡ್ ಮಾಡಿಕೊಂಡು ನಾವು ವರ್ಕ್ ಇನ್ ಪ್ರೋಗ್ರೆಸ್ ಕಂಡಿದ್ದೀವಿ. ಅದೇ ತರ ಅಬ್ನಾರ್ಮಲ್ ಲಾಸ್ ಏನಾದರೂ ಆಯಿತು, ಅಬ್ನಾರ್ಮಲ್ ಲಾಸ್ ಮೀನ್ಸ್ ಅನ್ಎಕ್ಸ್ಪೆಕ್ಟೆಡ್ ಲಾಸ್, ಅಥವಾ ಇನ್ ಕೇಸ್ ದ ಲಾಸ್ ವಿಲ್ ಬಿ ನಾಟ್ ಮೇಜರಬಲ್ ಬೈ ದಿ ಕಾಂಟ್ರಾಕ್ಟರ್. ಅಂದ್ರೆ ಕೆಲವೊಂದು ಲಾಸ್ ಆಗ್ತದೆ, ಸಿಮೆಂಟ್ ಲಾಸ್ ಆಗ್ತಿರ್ತದೆ, ಅಥವಾ ಬೇರೆ ಬೇರೆ ಐಟಮ್ಸ್ ಅಟ್ ದಿ ಟೈಮ್ ಆಫ್ ಕಾಂಟ್ರಾಕ್ಟ್ ನಲ್ಲಿ ಐರನ್ ಅಂಡ್ ಸ್ಟೀಲ್ ಎಲ್ಲ ವೇಸ್ಟೇಜ್ ಆಗ್ತಿರ್ತದೆ. ಅವಾಗ ನಾವೇನ್ ಮಾಡ್ತೇವೆ, ಲಾಸ್ಟ್ ಏನಾದ್ರು ಆಗಿದ್ರೆ ಅವಾಗ ಏನ್ ಮಾಡ್ಕೊಂತಲ್ಲಿ ಮಟೀರಿಯಲ್ಸ್ ಎಷ್ಟು ಲಾಸ್ಟ್ ಆಗಿದೆ, ಪ್ಲಾಂಟ್ ಡೆಸ್ಟ್ರಾಯ್ ಎಷ್ಟಾಗಿದೆ, ಪ್ಲಾಂಟ್ ನಥಿಂಗ್ ಬಟ್ ಇಲ್ಲಿ ಏನ್ ಪ್ಲಾಂಟ್ ಹಾಕೊಂಡಿರ್ತೀವಲ್ಲ ಅಲ್ಲಿ ಏನಾದ್ರು ಫೈರ್ ಆಕ್ಸಿಡೆಂಟ್ ಆಯ್ತು ಅಥವಾ ಆಕ್ಸಿಡೆಂಟ್ ಆಯ್ತು, ಆ ತರ ಏನಾದಿತ್ತಂದ್ರೆ ಅಲ್ಲಿ ಏನ್ ಮಾಡ್ತಲ್ಲ ಅಬ್ನಾರ್ಮಲ್ ಲಾಸ್ ಅಂತ ಬರಿಬೇಕಾಗ್ತದೆ. ನೆಕ್ಸ್ಟ್ ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್. ಅಂದ್ರೆ ಮಟೀರಿಯಲ್ ಪರ್ಚೇಸ್ ಮಾಡ್ಕೊಂಡ್ ಬಂದೀನಿ ನಾನು, ಮಟೀರಿಯಲ್ಸ್ ಯಾಕೆ ರಿಟರ್ನ್ ಮಾಡ್ತಾ ಇದೀನಿ ಅಂದ್ರೆ ಸಮ್ ಡ್ಯಾಮೇಜಸ್ ಆಗಿರ್ಬೋದು ಅಥವಾ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟ್ ಆಗಿರ್ಬೋದು. ಅವಾಗ ನಾನು ಏನ್ ಮಾಡ್ಕೊಂತಲ್ಲಿ ಮಟೀರಿಯಲ್ಸ್ ಏನ್ ಮಾಡ್ಕೊಂತಲ್ಲಿ ಲಾಸ್ ಆಗಿರ್ತದೆ ಕೆಲವೊಂದ್ಸಲ. ಓಕೆನಾ? ಆ ಲಾಸ್ ಆದಾಗ ಅಲ್ಲಿ ಮಟೀರಿಯಲ್ಸ್ ಇನ್ ಕೇಸ್ ಮಟೀರಿಯಲ್ಸ್ ಯಾಕೆ ನಾವು ರಿಟರ್ನ್ ಕೊಡ್ತಾ ಇದೀವಿ ಅಂದ್ರೆ ಅಟ್ ದಿ ಟೈಮ್ ಆಫ್ ಡ್ಯಾಮೇಜಸ್ ಬಂದಿರ್ತದೆ ಮಟೀರಿಯಲ್ಸ್ ಅಲ್ಲಿ, ಅಥವಾ ಕಾಂಟ್ರಾಕ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್, ಮಟೀರಿಯಲ್ಸ್ ಉಳಿತಾ ಇದೆ ಅಂದ್ರೆ ಆ ಉಳಿದಂತ ಮಟೀರಿಯಲ್ಸ್ ಮತ್ತೆ ವಾಪಸ್ ಕೊಡ್ತೀವಿ. ರಿಟರ್ನ್ ಟು ಸ್ಟೋರ್ಸ್ಗೆ ಎಷ್ಟು ರಿಟರ್ನ್ ಆದ್ರೆ ನಮಗೆ ಅಮೌಂಟ್ ಎಷ್ಟು ಬರ್ತಾ ಇದೆ ಅಂದ್ರೆ ಡೆಬಿಟ್ ಸೈಡ್ ಇಟ್ ಶುಡ್ ಬಿ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಇಟ್ ಶುಡ್ ಬಿ ಅಮೌಂಟ್ ರಿಸೀವ್ಡ್ ಬೈ ದಿ ಡಿಫ್ರೆಂಟ್ ಇನ್ ಕೇಸ್ ಆಕ್ಟಿವಿಟೀಸ್ ಅಂತಾನು ಕರಿಬಹುದು ಇದನ್ನ. ಓಕೆ. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್. ಇಲ್ಲಿ ಪ್ರಾಫಿಟ್ ಬಂದ್ರೆ ಇಲ್ಲಿ ತಗೊಂತೀನಿ, ಲಾಸ್ ಆನ್ ಮಟೀರಿಯಲ್ಸ್ ಇಲ್ಲಿ ಪೇ, ಅಂದ್ರೆ ಇದನ್ನೆಲ್ಲ ಪೇಮೆಂಟ್ ಎಲ್ಲ ಮುಂದೆ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್. ಅದರಲ್ಲಿ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ಇನ್ ಕೇಸ್ ಅಮೌಂಟ್ ಅಥವಾ ಪ್ಲಾಂಟ್ ಅನ್ನ ರಿಟರ್ನ್ ಕೊಡ್ಬೇಕಾಗ್ತದೆ. ಅಂದ್ರೆ ಪ್ಲಾಂಟ್ ನಥಿಂಗ್ ಬಟ್ ಅಲ್ಲಿರುವ ಮಟೀರಿಯಲ್ಸ್ ನ ಜೋಡಿಸ್ಕೊಂಡಲ್ಲಿ ಇಂತಲ್ಲಿ ಅಲ್ಲಿರೋ ಎಕ್ಸ್ಪೆಂಡಿಚರ್ಸ್ ಮಾಡ್ಕೊಂಡಿರ್ತೀವಿ. ಓಕೆನಾ? ಆ ಪ್ಲಾಂಟ್ ನಲ್ಲಿ ಏನೇನು ಬರ್ತದೆ, ಮಷಿನರಿ ಬರ್ಬೋದು ಅಥವಾ ಟೂಲ್ಸ್ ಬರ್ಬೋದು. ಓಕೆನಾ? ಅವೆಲ್ಲವುಗಳನ್ನ ಏನ್ ಮಾಡ್ಕೊಂತಲ್ಲಿ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ಲಾಂಟ್ ವ್ಯಾಲ್ಯೂ ಬರ್ದು ಲೆಸ್ ಪ್ಲಾಂಟ್ ಲಾಸ್ಟ್ ಏನಾದ್ರೂ ಆಗಿತ್ತಂದ್ರೆ ಅಥವಾ ಡೆಸ್ಟ್ರಾಯ್ಡ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ಲಾಂಟ್ ರಿಟರ್ನ್ ಏನಾದ್ರೂ ಆಗಿತ್ತಂದ್ರೆ ಅವೆರಡು ಲೆಸ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಲೆಸ್ ಏನಂದ್ರೆ ಡಿಪ್ರಿಸಿಯೇಷನ್ ಲೆಸ್ ಮಾಡ್ತೀವಿ ಮತ್ತೆ ಮಾಡ್ಕೊಂಡು, ಇದು ಓಪನಿಂಗ್ ಪ್ಲಾಂಟ್, ಇದು ಕ್ಲೋಸಿಂಗ್ ಪ್ಲಾಂಟ್. ಓಕೆನಾ? ಇದು ಓಪನಿಂಗ್ ಮೆಟೀರಿಯಲ್ಸ್, ಇದು ಕ್ಲೋಸಿಂಗ್ ಮೆಟೀರಿಯಲ್ಸ್. ಈ ತರ ಮಾಡ್ಕೊಂಡಲ್ಲಿ ಏನ್ ಮಾಡ್ಬೇಕಲ್ಲಿ ಇನ್ ಕೇಸ್ ಕಾಂಟ್ರಾಕ್ಟ್ ಅಕೌಂಟ್ ಹಾಕ್ಬೇಕು. ಬೈ ಸೇಲ್ಸ್ ಪ್ರೈಸ್ ಆಫ್ ಮಟೀರಿಯಲ್ಸ್. ಅಂದ್ರೆ ಸೇಲ್ಸ್ ಪ್ರೈಸ್ ಏನಾದ್ರು ಇತ್ತು ಅಂದ್ರೆ ಅಥವಾ ಸೇಲ್ಸ್ ಆಗಿದ್ರೆ ಮಟೀರಿಯಲ್ಸ್ ಏನಾದ್ರು ಸೇಲ್ ಆಗಿತ್ತು, ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ತಗೊಂಡಿಲ್ಲ ಸರ್ ಈ ಮಟೀರಿಯಲ್ಸ್ ಎಲ್ಲ ಸೇಲ್ ಮಾಡ್ಕೊಳ್ಳೋಕೆ, ಡಿಫ್ರೆಂಟ್ ಕಾಂಟ್ರಾಕ್ಟ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ ಕೇಸ್ ಮಟೀರಿಯಲ್ಸ್ ಎಲ್ಲ ಸೇಲ್ ಆಗ್ತಿರ್ತವೆ. ಓಕೆ. ಇಟ್ ಶುಡ್ ಬಿ ಕಾಂಟ್ರಾಕ್ಟ್ ಅಕೌಂಟ್ ಆಸ್ ಪ್ರಿಪೇರ್ ಆಸ್ ಪರ್ ಕಂಪನೀಸ್ ಆಕ್ಟ್ 2013. ಇನ್ ಕೇಸ್ ಆಫ್ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಶುಡ್ ಬಿ ಪ್ರಿಪೇರ್ಡ್ ಇನ್ ವರ್ಟಿಕಲ್ ಫಾರ್ಮ್ ಅಂತ ಕರೀತಾರೆ. ಇದು ವರ್ಟಿಕಲ್ ಫಾರ್ಮ್ ನಲ್ಲಿ ಏನಾದ್ರೂ ನಮಗೆ ಕೊಡ್ತಾನೆ, ಆ ಅಮೌಂಟ್ ಎಲ್ಲ ಏನ್ ಮಾಡ್ಕೊಂತಲ್ಲಿ ಅದನ್ನ ಒಂದೊಂದಾಗಿ ಡಿವೈಡ್ ಮಾಡ್ಕೊಂತ ಬರ್ತೀನಿ. ಓಕೆ. ದಟ್ ಈಸ್ ಅ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕರೀತಾರೆ. ಓಕೆ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪ್ರಾಬ್ಲಮ್ಸ್ ಕಳಿಸ್ಕೊಡ್ತೀನಿ ನಾನು, ಆ ಪ್ರಾಬ್ಲಮ್ಸ್ ಬರ್ಕೊಂಡು ಇಟ್ಕೊಂಡಿವಿ. ನೆಕ್ಸ್ಟ್ ಫ್ರೈಡೆ ಸ್ಯಾಟರ್ಡೆ ನಿಮಗೆ ಆ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ಸ್ ಎಲ್ಲ ಮಾಡಿಸ್ತೇನೆ. ಓಕೆನಾ?